ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡಿಕೊಡಿ. ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಮತ್ತೆ ಇದನ್ನ ಸಾಲದ ಸಮಸ್ಯೆಗೆ, ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ. ಇದನ್ನ ಕಟ್ಟಿದ ಮೇಲೆ ಮಿರಾಕಲ್ ಅಂತಾನೆ ಹೇಳ್ಬೋದು. ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ. ನಿಮ್ಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರಿಸೋ ಹಾಗೆ ಮಾಡುತ್ತೆ. ಮನಿ ಅಟ್ರಾಕ್ಷನ್ ಆಗುತ್ತೆ. ಇದನ್ನ ಅಂಗಡಿಗೆ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆಯವ್ರು ಕಾಣ್ತಾರೆ, ಇವ್ರು ಹೇಳ್ತಾರೆ ಅಂತ ಮನ್ಸನ್ನ ಕೆಡಿಸ್ಕೋಬೇಡಿ. ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದೇ ಒಂದು ಲೈಕ್ ಕೊಡಿ. ಇವತ್ತು ಯಾರೆಲ್ಲ ಒಡವೆ ಅಡ ಇಟ್ಟಿದ್ದೀರಾ, ಎಷ್ಟೇ ಪ್ರಯತ್ನ ಮಾಡಿದ್ರೂ ಒಡವೆ ಬಿಡಿಸ್ತಾ ಇಲ್ವಾ, ಜಸ್ಟ್ ನೀವು ಒಡವೆ ಚೀಟಿ ನಿಮ್ಮ ಹತ್ರ ಇದೆ, ಅದನ್ನು ಇಲ್ಲಿ ಹಾಕಿ ಇಡಿ. ತುಂಬ ಜನಕ್ಕೆ ರಿಸಲ್ಟ್ ಬಂದಿದೆ. ಕೆಲವ್ರಿಗೆ 1 ತಿಂಗಳ ಒಳಗಡೆನೆ ರಿಸಲ್ಟ್ ಬಂದಿದೆ. ಯಾವ ಚಮತ್ಕಾರ ಅಂದೇ ಹೇಳೋಕ್ಕಾಗಲ್ಲ. 3 ವರ್ಷ, 4 ವರ್ಷ, 5 ವರ್ಷದಿಂದನೂ ಕೂಡ ಅದನ್ನು ಬಿಡಿಸ್ಬೇಕು ಮತ್ತೆ ಇಡಬೇಕು, ಬಿಡಿಸ್ಬೇಕು ಮತ್ತೆ ಇಡಬೇಕು. ಆ ಥರ ಆಗಿದ್ರೂ ಕೂಡ ಒಂದೇ ಸತಿ ನೀವು ಬಿಡಿಸ್ಬೋದು. ಆ ಥರ ನಿಮಗೆ ಒಳ್ಳೆ ರೆಮಿಡಿನ ಹೇಳ್ಕೊಡ್ತೀನಿ. ಮತ್ತೆ ಬಿಡಿಸಿದ ಮೇಲೆ ಹೋಗಬಾರ್ದು ಅನ್ನೋದು ಕೂಡ ರೆಮಿಡಿ ಇದೆ, ಅದನ್ನು ಕೂಡ ಹೇಳ್ಕೊಡ್ತೀನಿ. ಬೇಕು ಅಂದರೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಮತ್ತು ನನ್ನ ಹತ್ರ ಸ್ಫಟಿಕನ ತಗೊಂಡು ತುಂಬ ಜನ ಒಳ್ಳೆ ರಿಸಲ್ಟ್ ಹೇಳ್ತಾ ಇದ್ದೀರಾ. ನನಗೆ 5 ದಿನಕ್ಕೆ ಒಳ್ಳೆಯದಾಗಿದೆ, 7 ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ, ನನಗೆ 2 ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ, ನನಗೆ 1 ತಿಂಗಳಿಗೆ ರಿಸಲ್ಟ್ ಸಿಕ್ಕಿದೆ, ನನಗೆ 1.5 ತಿಂಗಳಿಗೆ ರಿಸಲ್ಟ್ ಸಿಕ್ಕಿದೆ ಅಂತ ತುಂಬ ಜನ ಒಳ್ಳೆ ಮೆಸೇಜ್ ಆಗ್ತಾ ಇದ್ದೀರಾ, ರೆಕಾರ್ಡಿಂಗ್ ಕಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಅಲ್ಲಿ ರಿಪ್ಲೈ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೂ ಹೇಳಿದ್ರು ನಾನು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ, ನನ್ನ ಹತ್ರ ಯಾರೆಲ್ಲ ಹಂಚ್ಕೊಂಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನೀವು ಮತ್ತೆ ಪರ್ಚೇಸ್ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮ ಫ್ಯಾಮಿಲಿಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಕೊಡಿಸ್ತಾ ಇದ್ದೀರಾ. ಖುಷಿ ಆಗ್ತಾ ಇದೆ ನಾನು ಇದನ್ನೆಲ್ಲ ಕೇಳಿ. ನಿಮ್ಮ ಒಳ್ಳೆ ಮನಸ್ಸಿಂದನೇ ಇದೆಲ್ಲ ಸಾಧ್ಯ. ಓಕೆ, ವಿಡಿಯೋ ಬನ್ನಿ ನೋಡೋದಾ. ಇವಾಗ ನೀವೇನಾದರೂ ಒಡವೆ ನೀವೇನಾದರೂ ತೊಗೊಂಡೋಗಿ ನೀವು ಗಿರ್ವಿ ಅಂಗಡಿಗೆ ಒಡವೆ ಇಟ್ಟಿದ್ದೀರಾ ಅಥವಾ ಬ್ಯಾಂಕ್ಗಳಲ್ಲಿ ಇಟ್ಟಿದ್ದೀರಾ ಅಂತ ಅಂದರೆ ನಿಮಗೆ ಏನೂ ಕೂಡ ತೊಂದರೆ ಇಲ್ಲ. ಎಲ್ಲೇ ನೀವು ಬ್ಯಾಂಕಲ್ಲಿ ನೀವು ಅಥವಾ ಗಿರ್ವಿ ಅಂಗಡಿಲೂ ನೀವು ಇದು ಮಾಡಿದ್ರೆ ನಿಮಗೆ ಮಾಮೂಲಿ ಚೀಟಿ ಅಂತೂ ಕೊಡ್ತಾರೆ ಅಲ್ವಾ, ಚೀಟಿ ಕೊಡ್ತಾರೆ. ಇದನ್ನು ನೀವು ಯಾವ ದಿನ ಮಾಡಬೇಕು, ಯಾವ ಟೈಮಿಂಗ್ಸ್ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಇದನ್ನು ಬಂದು ಆದಷ್ಟು ನೀವು ಯಾವ ವಾರ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಗುರುವಾರ ಮಾಡಿ, ಸರಿನಾ? ಗುರುವಾರ ದಿನ ಮಾಡಿ, ನಿಮಗೆ ರಿಸಲ್ಟ್ ಬರುತ್ತೆ. ಇದನ್ನು ಹಾಗೆ ಇಡಬೇಕು. ಗುರುವಾರ ಸ್ಟಾರ್ಟ್ ಮಾಡಿದರೆ ನೀವು 1 ತಿಂಗಳು ಅಥವಾ 2 ತಿಂಗಳು, ನಿಮಗೆ ಇಲ್ಲ 15 ದಿನ, ಕೆಲವ್ರಿಗೆ 1 ವಾರದಲ್ಲೇ ರಿಸಲ್ಟ್ ಸಿಕ್ಕಿದೆ ಅಂಥವ್ರಿಗೆ ನಾನು ಹೇಳ್ತಾ ಇರೋದು. ಜಸ್ಟ್ ನೀವು ಹಾಕಿ ಇಡಬೇಕಾಗುತ್ತೆ. ಇದಕ್ಕೆ ನಿಮಗೆ ಒಂದು ಸ್ವಲ್ಪ ಅರಿಶಿಣ ಬೇಕಾಗುತ್ತೆ, ಸ್ವಲ್ಪ ಕಲ್ಲುಪ್ಪು ಮತ್ತು ನಿಮ್ಮ ಒಡವೆ ಚೀಟಿ ಏನಿದೆ ಅದನ್ನು ತಗೊಳ್ಳಿ. ಇದಕ್ಕೆ ಹೇಳ್ಕೊಡ್ತೀನಿ ಹೇಗೆಲ್ಲ ಮಾಡಬೇಕು ಅಂತ. ನೋಡಿ, ಇದು ಒಂದು ಬಾಕ್ಸ್, ಈ ಥರ ಒಡವೆದು ಬಾಕ್ಸ್ ಬರುತ್ತೆ ಅಲ್ವಾ. ಇನ್ನೊಂದು ಏನೋ ಬಳೆ ತಗೊಂಡಿರ್ತೀವಿ, ಚೈನ್ ತೊಗೊಂಡಿರ್ತೀವಿ, ಇಲ್ಲ ನಿಮ್ಮ ಹತ್ರ ಯಾವುದೇ ಬಾಕ್ಸ್ ಇದ್ರೂ ಪರವಾಗಿಲ್ಲ, ಆ ಥರ ಬಾಕ್ಸ್ ಇದ್ದರೆ ತಗೊಂಡು ನೀವು ಅದರಲ್ಲಿ ಸೇಫ್ಟಿಯಾಗಿ ನೀವು ಸ್ವಲ್ಪ ಅರಿಶಿನ ಪೇಪರ್ನ ಹಾಕ್ಕೊಳ್ಳಿ. ಯಾಕೆಂದರೆ ಉಪ್ಪು ಅರಿಶಿನ ನೀರು ಬಿಡುತ್ತೆ. ಹಾಗಾಗಿ ಒಂದು ಪೇಪರ್ನ ಹಾಕ್ಕೊಳ್ಳಿ. ಪೇಪರ್ನ ಹಾಕ್ಕೊಂಡು ಸ್ವಲ್ಪ ಅರಿಶಿನ, ಸರಿನಾ? ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಇನ್ನು ಮಿಕ್ಕಿದ್ದಕ್ಕೆ ಉಪ್ಪನ್ನು ಹಾಕಿ, ಉಪ್ಪೇನಿದೆ ಉಪ್ಪನ್ನು ಹಾಕಿ ಬಿಟ್ಬಿಡಿ. ಇಷ್ಟೇ, ಇನ್ನೇನು ನೀವು ಮಾಡಬೇಕಾಗಿಲ್ಲ. ಉಪ್ಪನ್ನು ಹಾಕಿ ಇಷ್ಟೇ. ನಿಮಗೆ ಏನಾದರೂ ನೀವು ಒಡವೆ ತೊಗೊಂಡಿದ್ದಾಗ ದೃಷ್ಟಿ ಆಗಿದೆಯಾ, ಅಥವಾ ಒಡವೆ ನೀವು ತೊಗೊಂಡ್ಮೇಲೆ ನೀವು ಹಾಕ್ಕೊಂಡು ಹೋದಾಗ ಎಲ್ಲಾದರೂ ನೋಡಿರೋರು ದೃಷ್ಟಿ ಪಡ್ತಾ ಇದ್ದಾರಾ, ಇಲ್ಲ ನೀವು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀರಾ ಅಂತ ದೃಷ್ಟಿ ಆಗಿದೆಯಾ, ಆ ಥರ ಏನಾದರೂ ಆದಾಗ ನಿಮಗೆ ಒಡವೆ ಅನ್ನೋದು ಗಿರ್ವಿ ಅಂಗಡಿಗೆ ಹೋಗುತ್ತೆ. ಅದು ತುಂಬ ಕ್ರಿಟಿಕಲ್ ಆಗಿ ಸಿಚುವೇಶನ್ ಬರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಏನು ಮಾಡಿದ್ರೂ ಕೂಡ ಒಡವೆನ ನಾವು ಬಿಡಿಸ್ಕೊಳ್ಳೋಕ್ಕೆ ಆಗೋದಿಲ್ಲ, ಅಷ್ಟು ನಿಮಗೆ ಕ್ರಿಟಿಕಲ್ ಆಗಿರುತ್ತೆ. ಇದೊಂದು ರೆಮಿಡಿನ ನೀವು ಮಾಡಿ ನೋಡಿ. ಮತ್ತು ಇದನ್ನು ಬಂದು ನನಗೆ ತುಂಬ ಹಳೇ ಕಾಲದಲ್ಲಿ ನನಗೆ ಅಂದರೆ ಹೇಳ್ಕೊಟ್ಟಿದ್ದು, ನನಗೆ ಒಬ್ಬರು ಅಜ್ಜಿ ಹೇಳ್ಕೊಟ್ಟಿದ್ದು. ನನಗೆ ನಾವು ಮಾಡ್ತಾ ಇರ್ತೀವಿ, ಸರಿನಾ? ನಾವು ಮಾಡ್ತಾನೆ ಇರ್ತೀವಿ. ನಂದು ಏನೇ ಒಡವೆ ಹೋಗಿದ್ರು ಕೂಡ ಜಸ್ಟ್ ನಾನು ಒಂದು ಓಲೆ ತೋರಿಸ್ತೀನಿ. ನಾನು
ಅದು ಮಿರಾಕಲ್ ಅಂತಲೇ ಹೇಳ್ಬೋದು. ನಿಮಗೆ ನಂಬಿಕೆ ಬರುತ್ತೋ ಬರಲ್ವೋ ಅಂತ ಗೊತ್ತಿಲ್ಲ. ಏನು ಎಮರ್ಜೆನ್ಸಿ ಅಂತ ತೊಗೊಂಡೋಗಿ ನಾವು ಒಂದು ಒಲೆನ 1,00,000ಕ್ಕೆ ಇಟ್ಟಿದ್ದು. ಅದು ಬಂದು 20 ಗ್ರಾಮ್ಸ್ದಿತ್ತು. 1,00,000ಕ್ಕೆ ಇಟ್ಟಿದ್ದು. ಅದು ಬಂದು ನಾವು ಅಂದ್ಕೊಂಡಿದ್ದು ಈಗ ಬ್ಯಾಂಕಲ್ಲಿ ಇರಲಿ, 1 ವರ್ಷ ಆದಮೇಲೆ ರಿಮ್ಯೂವರ್ ಮಾಡಿ ತೊಗೊಳ್ಳೋದ. ಅದು ದೊಡ್ಡದು ಒಲೆ ಅಲ್ವಾ, 20 ಗ್ರಾಮ್ಸ್ದು. ಅದು ಹಾಕಲು ಅದು ವೇರ್ ಮಾಡೋದಕ್ಕೂ ಕೂಡ ನಮಗೆ ಆಗಲ್ಲ ಅಲ್ವಾ, ಡೈಲಿ ವೇರ್ ಕೂಡ ಆಗಲ್ಲ. ಸುಮ್ಮನೆ ಯಾಕೆ, ಸುಮ್ಮನೆ ಬೇರೆ ಕಡೆ ನಾವು ಹಣ ಇಸ್ಕೊಂಡ್ರೆ ಬಡ್ಡಿ ಎಲ್ಲ ಕಟ್ಟಬೇಕು. ಸುಮ್ಮನೆ ಬೇಡ, ನಮ್ಮ ಹತ್ರ ಒಡವೆ ಇದೆ ತೊಗೊಂಡೋಗಿ ಇಟ್ಟು ಇದು ಮಾಡೋದ ಅಂತ ನಾನು ಅಂದ್ಕೊಂಡೆ. ಬಟ್ ನಮ್ಮ ಮನೇಲಿ ಹೇಳ್ತಾರೆ, ಹ್ಞೂ ಅಂತ ಒಪ್ಕೋತೀವಿ. ಹೆಣ್ಮಕ್ಳಿಗೆ ಒಡವೆ ಅಂದರೆ ತುಂಬ ಇಷ್ಟ ಅಲ್ವಾ. ಒಂದು ಫಂಕ್ಷನ್ ಬಂತು, ನನಗೆ ಫಂಕ್ಷನ್ಗೆ ಬೇಕಾಗಿತ್ತು ನನಗೆ ಒಡವೆ. ಯಾಕೆಂದರೆ ಫಂಕ್ಷನ್ ಅಂದರೆ ಗೊತ್ತಲ್ವಾ, ಎಲ್ಲರೂ ಕೂಡ ಹಾಕೊಂಡು ಹೋಗಬೇಕು, ಖುಷಿ. ಒಡವೆ ಅಂದ್ರೇ ಫಂಕ್ಷನ್ಗಳಿಗೆ ಹಾಕೊಳ್ಳೋದಕ್ಕೆ ಖುಷಿ. ಹಾಗಾಗಿ ಬೇಕಾಗಿತ್ತು. ನಾನು ಇಮಿಡಿಯೇಟ್ಲಿ ನನಗೇನು ಮಾಡಲಿ, ಇವಾಗ ನಾನು ಕೇಳೋಕ್ಕೂ ಕೂಡ ಆಗಲ್ಲ. ನಾನು ಫಸ್ಟೇ ಹೇಳ್ಬಿಟ್ಟಿದ್ದೀನಿ, ಬಿಡಿ 1 ವರ್ಷ ಆದರೂ ಪರವಾಗಿಲ್ಲ, ಆರಾಮಾಗಿ ಬಿಡಿಸ್ಕೊಡಿ ಅಂತ. ಇವಾಗ ನಾನು ಕೇಳಿದ್ರೆ ಚೀಪಾಗಿ ಹೋಗ್ತೀನಿ ಅಂತ ನಾನು ಏನು ಮಾಡಿದೆ, ಈ ಥರ ರೆಮಿಡಿ ಮಾಡಿದೆ. ನಾನು ಹೇಳಲಿಲ್ಲ ಅವ್ರಿಗೆ, ಇದನ್ನು ರೆಮಿಡಿ ಮಾಡಿದೆ. ಜಸ್ಟು ಕೆಳಗಡೆ ಅರಿಶಿನ ಹಾಕಿದ್ದೀನಿ, ಉಪ್ಪನ್ನು ಹಾಕಿದ್ದೀನಿ. ಅದಾದಮೇಲೆ ನಮ್ಮದು ಹಣ, ನಾವು ಒಡವೆ ಇಟ್ಟಿರುವ ಚೀಟಿ ಇದು. ನಾವು ಏನು ಒಡವೆ ಇಟ್ಟಿರ್ತೀವ ಚೀಟಿ, ಅದು ಡೈರೆಕ್ಟಾಗಿ ಈ ಥರ ಹಾಕ್ಬೇಡಿ, ಸರಿನಾ. ಬೇಕಾದ್ರೆ ಒಂದಿನ ನೀವು ಹೀಗೆ ಇಟ್ಟು ನಂತರ ಒಂದು ಕವರಲ್ಲಿ ಹಾಕಿ ಇಡಿ. ಇದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಇಡಬೇಕು. ಈಗ ಉಪ್ಪು ಏನಾದರೂ ಇದಕ್ಕೆ ತಾಕಿದರೆ ನೀರು ಬಿಟ್ಟಾಗ ಇದ್ರದ್ದು ಏನು ಒಳಗಡೆ ಬಿಲ್ಸ್ ಇರುತ್ತೆ ಅಲ್ವಾ, ಇವಾಗ ಬಿಲ್ ನಾರ್ಮಲಾಗಿ ಬರೆದು ಟೈಪ್ ಮಾಡಿ ಎಲ್ಲ ಕೊಟ್ಟಿರ್ತಾರೆ. ಈ ಥರ ಬಿಲ್ ಎಲ್ಲರಿಗೂ ಕೊಟ್ಟಿರ್ತಾರೆ ಅಲ್ವಾ, ಈ ಥರ ಬಿಲ್ ಬಂದು ಟೈಪ್ ಮಾಡಿ ಕೊಟ್ಟು ಅದೆಲ್ಲ ಅಳಿಸೋಗ್ಬೋದು ಅಲ್ವಾ. ಹಾಗಾಗಿ ನಾವು ಮುನ್ನೆಚ್ಚರಿಕೆಯಿಂದ ನಾವೇ ಇದು ಮಾಡಬೇಕು. ಇದಕ್ಕೆ ಒಂದಿನ ಹೀಗೆ ಇಟ್ಟು ನಂತರ ಕವರ್ ಹಾಕಿ ಮತ್ತೆ ಕ್ಲೋಸ್ ಮಾಡಿಬಿಡಿ. ಅದನ್ನು ನೀವು ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಥರ ಜಸ್ಟ್ ಕ್ಲೋಸ್ ಇದ್ರೊಳಗಡೆ ಬಂದು ನಿಮಗೆ ಇರುತ್ತೆ. ಇದ್ರೊಳಗಡೆ ನಿಮಗೆ ಕವರ್ ಬಂದು ಒಂದು ಚಿಕ್ಕ ಕವರ್, ಪ್ಲಾಸ್ಟಿಕ್ ಕವರಲ್ಲಿ ಕ್ಲೀನಾಗಿ ಕಟ್ ಮಾಡಿ ಆ ಪೇಪರ್ನ ಹಾಕಿ ಒಳಗಡೆ ಇಟ್ಬಿಟ್ರೆ ನಿಮಗೆ ಎಷ್ಟು ಬೇಗ ಒಡವೆ ನಿಮ್ಮ ಕೈಗೆ ಸೇರುತ್ತೆ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಎಷ್ಟು ಬೇಗ ಒಡವೆ ಸೇರುತ್ತೆ ಅನ್ನೋದು ನಿಮ್ಮ ಕೈಗೆ ಗೊತ್ತಾಗಲ್ಲ. ನೋಡಿ, ನನ್ನ ಡಾಲರಲ್ಲೂ ಕೂಡ 786 ಅಂತ ಇದೆ. ನೋಡಿದ ತಕ್ಷಣ ಪ್ಲೀಸ್ ಕಮೆಂಟ್ನ ಮಾಡಿ ಅಂತ ಕೇಳ್ಕೊತೀನಿ. ನನಗೆ 786 ಅಂದರೆ ತುಂಬ ಇಷ್ಟ. ನೋಡಿ, ಇದು ನನ್ನ ಹಸ್ಬೆಂಡ್ ಚೈನ್. ಇದು ಅವ್ರಿಗೆ ನಾನು 786 ಅಂತ ನಾನು ಮಾಡಿ ಕೊಟ್ಟಿದ್ದೆ, ಗಿಫ್ಟ್ ಕೊಟ್ಟಿದ್ದೆ, ಸರಿನಾ. ಈ ಥರ ಮಾಡಿ ಅದನ್ನು ನೀವು ಇಷ್ಟು ದಿನಕ್ಕೆ ಇಡಬೇಕು, ಅಷ್ಟು ದಿನಕ್ಕೆ ಇಡಬೇಕು ಅಂತ ಇಲ್ಲ. ನಿಮಗೆ ಯಾವುದೇ ಕಡೆಯಿಂದ ಆದರೂ ಈ ಒಡವೆ ಬಿಡಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಇವಾಗ ಈ ಚೀಟಿ ಇಟ್ಟಿದ್ದೀರಲ್ವ, 1 2 3 ಚೀಟಿ ಆದರೂ ಪರವಾಗಿಲ್ಲ, ಯಾವುದಾದ್ರೂ ಪರವಾಗಿಲ್ಲ, ಎಷ್ಟಿದ್ರೂ ಪರವಾಗಿಲ್ಲ. ಎಲ್ಲ ಚೀಟಿಗಳನ್ನು ಈ ಥರ ಬಾಕ್ಸಲ್ಲಿ ಎತ್ತಿಡಿ. ಈ ಥರ ಬಾಕ್ಸಲ್ಲಿ ಎತ್ತಿಟ್ಬಿಟ್ಟು ಹಾಗೇ ಕ್ಲೋಸ್ ಮಾಡಿ ಇಡಿ. ನೋಡೋದ ಎಷ್ಟು ದಿನಕ್ಕೆ ಈ ಒಡವೆ ನಿಮಗೆ ಬಿಡಿಸಿ ನಿಮ್ಮ ಕೈಗೆ ಬರುತ್ತೆ ಅನ್ನೋದು ನನಗೆ ಕಮೆಂಟ್ ಮಾಡಿ ಹೇಳಬೇಕು. ಯಾರೆಲ್ಲ ರೆಮಿಡಿ ಮಾಡಿದ್ದೀರಾ ಅಂತಲೂ ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಎಲ್ಲರೂ ಕೂಡ. ಮತ್ತು ನಾನು ಹೇಳ್ತಾ ಇದ್ದೆ ಅಲ್ವಾ, ರೆಮಿಡಿ ಹೇಳಿದ್ನಲ್ಲ, ಈ ಥರ ರೆಮಿಡಿ ಮಾಡಿ ಜಸ್ಟ್ ನನಗೆ ಒಂದು 15 ದಿನದಲ್ಲೇ ನನಗೆ ಯಾವುದು ಹಣ ಬಂತಂತೆ ನನ್ನ ಹಸ್ಬೆಂಡ್ಗೆ. ಸುಮ್ಮನೆ ಯಾಕೆ ಬಡ್ಡಿ ಕಟ್ಟೋದು, ಮತ್ತು ಫಂಕ್ಷನ್ ಕೂಡ ಇದೆಯಲ್ಲ ಅಂತ ಅವರೇ ತೊಗೊಂಡೋಗಿ ಬಿಡಿಸ್ಕೊಬಂದು ನನಗೆ ಕೊಟ್ಬಿಟ್ರು. ನನಗೆ ಹೇಳಿಲ್ಲ, ಏನಿಲ್ಲ, ಜಸ್ಟ್ ಈ ರೆಮಿಡಿ ಮಾಡಿದ್ದು ಅಷ್ಟೇ. ಖುಷಿ ಆಯಿತು ನನಗೆ, ಒಳಗಡೆ ತುಂಬಾ ಖುಷಿಪಟ್ಟೆ. ಮತ್ತು ಈ ಥರ ಸಕ್ಸಸ್ ಕೂಡ ಆಗುತ್ತಲ್ಲ ರೆಮಿಡಿಗಳು. ಯಾಕೆಂದರೆ ಅದನ್ನು ನಂಬಿಕೆ ಇಟ್ಟು ಒಳ್ಳೆ ಮನಸ್ಸಿಂದ ನಾವು ಪ್ರೇ ಮಾಡ್ಕೊಂಡು ಮಾಡಬೇಕು. ಇವಾಗ ಸುಮ್ಮನೆ ನಾವು ಏನೋ ಈಗ ತೋರಿಸಿದ್ದೀನಲ್ಲ ವಿಡಿಯೋ, ಏನೋ ಮಾಡಬೇಕಲ್ಲ ಅಂತ ಮಾಡೋದಲ್ಲ. ಇದರಿಂದ ನಮಗೆ ಖಂಡಿತ ಒಳ್ಳೇದು ಆಗೇ ಆಗುತ್ತೆ. ಮೇಲೆ ನಾನು ನಂಬಿಕೆ ಇಟ್ಟಿದ್ದೀನಿ, ನನ್ನ ನಂಬಿಕೆ ಯಾವತ್ತೂ ಕೂಡ ಸುಳ್ಳಾಗೋದಿಲ್ಲ, ಹಾಗೇ ಆಗುತ್ತೆ ಅಂತ ನಾನು ನಂಬಿಕೆ ಇಟ್ಟು ವಿಶ್ ಮಾಡಿ 786 ಅಂತ ನಾನು ಇದು ಮಾಡ್ತೀನಿ. ನಂತರ 786 ಯಾವುದೇ ಕಾರಣಕ್ಕೂ ನಾನು ಬಿಡೋದು ಇಲ್ಲ, ಮರೆಯೋದು ಇಲ್ಲ. ಯಾಕೆಂದರೆ ಅದರಿಂದ ನನಗೆ ತುಂಬ ಒಳ್ಳೆಯದಾಗ್ತಾಯಿದೆ. ಲೇಟಾಗಿ ಆಗಿದ್ರೂ ಕೂಡ ನನಗೆ ಯಾವತ್ತಿಗೂ ಕೈ ಬಿಟ್ಟಿಲ್ಲ, ಕಷ್ಟ ಕಾಲದಲ್ಲಿ ಯಾವತ್ತಿಗೂ ಕೈ ಬಿಡೋದಿಲ್ಲ. ಹಾಗಾಗಿ ನಾನು ಏನೇ ಕಷ್ಟ ಬಂದರೂ, ಏನೇ ಸುಖ ಬಂದರೂ ಕೂಡ ನಾನು ಮರೆಯೋದಿಲ್ಲ. 786 ಏಂಜಲ್ ನಂಬರ್ ಏನಾದರೂ ಅಂದ್ಕೊಳ್ಳಿ ನೀವು, ಸರಿನಾ. ಅದನ್ನು ನೀವು ಯಾವ ರೂಪದಲ್ಲಾದರೂ ನೋಡಿ, ಆದರೆ ನಾನು ಮಾತ್ರ ಈ ಥರ ನೋಡ್ತೀನಿ, ಸರಿನಾ. ಯಾರಿಗೆಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ
ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಒಂದು 11 ಜನಕ್ಕೆ ಅಥವಾ 7 ಜನಕ್ಕೆ ಇದನ್ನು ಶೇರ್ ಮಾಡಿ. ಒಳ್ಳೆಯದಾಗಲಿ ನಿಮಗೆ. ಆದಷ್ಟು 786 ಅಂತ ಕಮೆಂಟಲ್ಲಿ ಬರೆದಿರ್ತೀರಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಾನು ಮನಸ್ಫೂರ್ತಿಯಾಗಿ ಹೇಳ್ಕೊತೀನಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ.